ಮೈಸೂರು ದಸರಾ ಸಂದರ್ಭದಲ್ಲಿ ಕಂಬಳ ಆಯೋಜನೆಗೆ ಪರ ವಿರೋಧ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ. ನಮ್ಮ ಜೊತೆ ಇತಿಹಾಸಕಾರರಾಗಿರುವಂತಹ ತಲಕಾಡು ಚಿಕ್ಕರಂಗೇಗೌಡರಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಮೈಸೂರಿನ ದಸರಾದ ಸಂಭ್ರಮ, ಜಂಬೂ ಸವಾರಿಯ ಸಂಭ್ರಮ, ಕಂಬಳ ಬೇಕಿತ್ತ ಅನ್ನುವಂತಹ ಚರ್ಚೆಗಳೇ ಹೆಚ್ಚಾಗಿ ಗೊತ್ತಾಗ್ತಾ ಇದೆ, ಕೇಳಿ ಬರ್ತಾ ಇದೆ. ಜೊತೆಗೆ ಅಲ್ಲಿನ ಮೈಸೂರು ಸಂಸ್ಥಾನದವರು ಕೂಡ ಒಂದು ಹಂತದಲ್ಲಿ ವಿರೋಧವನ್ನೇ, ಯದುವೀರ ಅವರ ಟ್ವೀಟನ್ನು ನೋಡಿದ್ರೆ ಗೊತ್ತಾಗುತ್ತೆ. ಏನು ಹೇಳಿ ನೋಡಿ, ಈಗ ಮೈಸೂರು ದಸರಾ ವಿಜಯನಗರ ಕಾಲಘಟ್ಟದಿಂದ ಪ್ರಾರಂಭ ಆಯಿತು. ಅದು ಒಂದು ರೀತಿಯಲ್ಲಿ ವಿಜಯನಗರ ಕಾಲಘಟ್ಟದಲ್ಲಿ ಧಾರ್ಮಿಕ ಮತ್ತು ಸೈನಿಕ ಕಾರ್ಯಾಚರಣೆ ಆಗಿತ್ತು. ದಸರಾದಲ್ಲಿ ತಮ್ಮ ಸೈನ್ಯದ ಶಕ್ತಿಯನ್ನು ಪ್ರದರ್ಶನ ಮಾಡೋದಕ್ಕೆ ವಿಜಯನಗರ ಕಾಲಘಟ್ಟದಲ್ಲಿ ದೇವರಿಗೆ ಪೂಜೆಯನ್ನು ಮಾಡಿ, ಅಂದರೆ ಧಾರ್ಮಿಕವಾಗಿ ಪೂಜೆಯನ್ನು ಮಾಡಿದ ನಂತರ ನಮ್ಮಲ್ಲಿ ಏನೇನು ಆಯುಧಗಳಿದ್ದಾವೆ ಅದು ಜಗತ್ತಿಗೆ ತೋರಿಸ್ಬೇಕು, ಶತ್ರುಗಳು ಅದನ್ನು ನೋಡಿ ಭಯ ಬೀಳಬೇಕು ಅನ್ನೋ ಕಾರಣಕ್ಕೋಸ್ಕರ ದಸರಾ ಪರಂಪರೆಯನ್ನು ಆಚರಣೆ ಮಾಡಿದ್ರು. ಸಹಜವಾಗಿ ಎಲ್ಲಿ ಧಾರ್ಮಿಕ ಮತ್ತು ಸೈನಿಕ ಆಚರಣೆಗಳಿರ್ತವೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ. ಅದನ್ನು ಮಹಾನವಮಿ ದಿಬ್ಬದಲ್ಲಿ ಆಚರಣೆ ಮಾಡ್ತಾಯಿದ್ರು. ಕೃಷ್ಣದೇವರಾಯನ ಕಾಲದಲ್ಲಿ ಅದು ಕೂಡ ಉಚ್ಚರಾಯ ಸ್ಥಿತಿಗೆ ಹೋಯಿತು. ವಿಜಯನಗರ ಸಾಮ್ರಾಜ್ಯ ಬಿದ್ದ ನಂತರ ಅದರ ವಾರಸುದಾರರು ಅಂತ ಹೇಳ್ಕೊಂಡು ಬಂದಂಥ ಮೈಸೂರಿನ ಮಹಾರಾಜರು 1609-10 ಈ ದಸರಾವನ್ನು ನಾವು ಮುಂದುವರಿಸ್ತೀವಿ ಅಂತೇಳಿ ಅವರು ಮುಂದುವರಿಸ್ಕೊಂಬಂದರು. ಈ ದಸರಾವು ಕೂಡ ಹಲವು ಕಾಲಘಟ್ಟದಲ್ಲಿ ಬದಲಾವಣೆಗಳನ್ನು ಕಂಡಿದೆ. ಸಾಕಷ್ಟು ರಾಜರುಗಳ ಆಸೆ ಆಮಿಷಗಳಿಗೆ ಅಥವಾ ಅವರ ಆಲೋಚನೆಗಳಿಗೆ ತಕ್ಕಂತೆ ದಸರಾದಲ್ಲಿ ಸಾಕಷ್ಟು ಪರಂಪರೆಯನ್ನು ಬದಲಾವಣೆಗಳನ್ನು ನಾವು ಕಾಣ್ತೇವೆ. ಅದರಲ್ಲಿ ಕುಸ್ತಿ ಪಂದ್ಯ ಇರ್ಬೋದು, ಮೆರವಣಿಗೆ ಇರ್ಬೋದು, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಎಲ್ಲವನ್ನು ಮೇಳೈಸ್ಕೊಂಡು ಬರ್ತಾಯಿದ್ರು. ಬಹುಶಃ ಇಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲಘಟ್ಟದವರೆಗೂ ಒಂದು ರೀತಿಯ ದಸರಾ ಇತ್ತು, ಅಂದರೆ 1720-30 ಕಾಲಘಟ್ಟದವರೆಗೆ. ಆ ನಂತರ ಅವ್ರ ಕೈಯಿಂದ ಅಧಿಕಾರ ದಳವಾಯಿಗಳ ಕೈಗೋಯ್ತು. ಒಂದು 30 ವರ್ಷ ದಳವಾಯಿಗಳ ನಂತರ ಹೈದರಾಲಿ ಟಿಪ್ಪು ಸುಲ್ತಾನ್ ಕೈಗೋಯ್ತು. ಆಮೇಲೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲಕ್ಕೆ ಅಧಿಕಾರ ಸಿಕ್ಕಾಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲಘಟ್ಟದಲ್ಲಿ ಇವತ್ತು ನಾವೇನು ಮೈಸೂರು ದಸರಾ ಅಂತ ಕರಿತೀವಿ ಅದರ ಒಂದು ರೀತಿಯಲ್ಲಿ ಕರಡು ಇದನ್ನು ಅವರು ಸಿದ್ಧಪಡಿಸಿದ್ರು ಅಂತ ಹೇಳ್ಬೋದು. ಮುಮ್ಮಡಿ ಕೃಷ್ಣರಾಜ ಒಡೆಯರು ಅವರ ಕಾಲಘಟ್ಟದಿಂದ ಜಂಬೂ ಸವಾರಿ ಇವೆಲ್ಲವೂ ಕೂಡ ಪ್ರಚಾರ ಆಯಿತು. ಮುಮ್ಮಡಿ ಕೃಷ್ಣರಾಜ ಒಡೆಯರು ಕೂಡ ಅಧಿಕಾರವನ್ನು ಕಳ್ಕೊಂಡ ನಂತರ ಸುಮಾರು 50 ವರ್ಷಗಳ ಕಾಲ ಬ್ರಿಟಿಷ್ ಅಧಿಕಾರಿಗಳು, ಕಮಿಷನರ್ಗಳು ಆಳ್ವಿಕೆ ಮಾಡಿದ್ರು. ಆ ಕಾಲಘಟ್ಟದಲ್ಲಿ ದಸರಾ ಅನ್ನೋದು ಮೈಸೂರು ಮಹಾರಾಜರ ಮನೆಗೆ ಸೀಮಿತ ಆಗಿತ್ತು. ಸಾರ್ವಜನಿಕವಾಗಿ ಆಚರಿಸಿರೋದಕ್ಕೆ ಯಾವುದೇ ರೀತಿಯ ದಾಖಲೆಗಳು ಲಭ್ಯವಿಲ್ಲ. ಆ ನಂತರ 10ನೇ ಚಾಮರಾಜ ಒಡೆಯರು 1881ರಲ್ಲಿ ಪಟ್ಟಕ್ಕೆ ಬಂದ ನಂತರ ಸಾರ್ವಜನಿಕವಾಗಿ ಮತ್ತು ಧಾರ್ಮಿಕವಾಗಿ ಈ ಆಚರಣೆಗಳನ್ನು ಮಾಡಬೇಕು ಅಂತೇಳಿ ನಡೆಸ್ಕೊಂಬಂದರು. ಅದು 1948 ಜಯಚಾಮರಾಜೇಂದ್ರ ಒಡೆಯರ್ ಕಾಲದವರೆಗೂ ನಡೀತು. ಅದರಲ್ಲಿ ವಿಶೇಷ ಏನಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು 1902ರಲ್ಲಿ ಅಧಿಕಾರಕ್ಕೆ ಬಂದು 1940 ಅವ್ರು ತೀರ್ಕೊಳ್ಳೋವರೆಗೂ ಕೂಡ ಈ ನಮ್ಮ ದಸರಾವನ್ನು ವಿವಿಧ ರೀತಿಯಲ್ಲಿ ಆಚರಣೆ ಮಾಡೋದಕ್ಕೆ ಅವರು ಚಾಲನೆಯನ್ನು ಕೊಟ್ಟರು. ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಅವರು ಪರಿಚಯ ಮಾಡಿದ್ರು. ಹೀಗಾಗಿ ದಸರಾ ಅಂತ ಹೇಳಿದ್ರೆ ಅದು ಮೈಸೂರಿಗೆ ಮತ್ತು ಮೈಸೂರು ಪ್ರಾಂತ್ಯಕ್ಕೆ, ಮೈಸೂರು ಮಹಾರಾಜರ ಆಲೋಚನೆಗೆ ತಕ್ಕಂತೆ ನಡೀತಾ ಇತ್ತು. ಬಟ್ ಆದರೆ ಸರ್, ಈಗ ಕಂಬಳ ಅನ್ನುವಂಥದ್ದು ಕರಾವಳಿಯ ಸೊಗಡು, ಕರಾವಳಿ ಪ್ರಾಂತ್ಯದಲ್ಲಿ ಇರುವಂತಹ ಕಂಬಳ ಅದು. ಹಾಗಾಗಿ ಮೈಸೂರು ದಸರಾದಲ್ಲಿ ಅದರ ಅಗತ್ಯ ಏನು, ಅಲ್ಲಿನ ಸೊಗಡೇ ಅಲ್ಲ ಅಂದಾಗ ಅದರ ಅಗತ್ಯ ಏನು ಅನ್ನುವಂತಹ ಪ್ರಶ್ನೆಗಳು ಕೂಡ ಜೋರಾಗಿದೆ. ನಾವು ಈ ವಾದವನ್ನು ಒಪ್ಪೋದಾದರೆ ದಸರಾಗೂ ಮೈಸೂರಿಗೂ ಸಂಬಂಧವೇ ಇಲ್ಲ. ಮೂಲತಃ ದಸರಾ ವಿಜಯನಗರ ಹಂಪಿಯ ಪರಿಸರದ ಆಚರಣೆ, ಅದನ್ನು ನಾವು ಮಾಡ್ತಾ ಇದ್ದೀವಲ್ಲ ಒಪ್ಕೊಂಡು. ಅದೇ ಥರ ಈಗ ದಸರಾ ಅನ್ನೋದಿದೆಯಲ್ಲ ಮೈಸೂರಿಗೆ ಸೀಮಿತ ಆಗಿಲ್ಲ, ನಾಡ ಹಬ್ಬವಾಗಿದೆ. ನಾಡ ಹಬ್ಬ ಆಗಿರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಏನೆಲ್ಲ ಆಚರಣೆಗಳಿದೆ, ಜನ ಒಪ್ಪಿತ ಆಚರಣೆಗಳು, ಸಂವಿಧಾನಾತ್ಮಕವಾದಂಥ ಆಚರಣೆಗಳು ಏನಿದೆ ಅದೆಲ್ಲವನ್ನು ದಸರಾದಲ್ಲಿ ಅಳವಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಇನ್ನೊಂದು ಹಕ್ಕೇನಿದೆ ಅಂದರೆ ಕಂಬಳ ನಡೆಸೋದಕ್ಕೆ ಮೈಸೂರು, ಮಹಿಷೂರು, ಮಹಿಷಮಂಡಲ, ಅಂದರೆ ಇದು ಕೋಣಗಳ ಊರು. ಅಂದರೆ ಇದು ಎತ್ತು, ಕೋಣ, ಎಮ್ಮೆ ಇವೆಲ್ಲ ಒಂದೇ ಪ್ರವರ್ಗಕ್ಕೆ ಬರುವಂಥ ಪ್ರಾಣಿಗಳು. ಈ ಪ್ರಾಣಿಗಳ ಆವಾಸ ಸ್ಥಾನ ಇದು. ಆ ಪ್ರಾಣಿಗಳಿಗೆ ಸಂಬಂಧಪಟ್ಟಂಥ ಒಂದು ಕ್ರೀಡೆಯನ್ನು ಅವುಗಳ ಆವಾಸ ಸ್ಥಾನದಲ್ಲಿ ಮಾಡದೇನೆ ಬೇರೆ ಎಲ್ಲಾದರೂ ಮಾಡೋಕ್ಕೆ ಸಾಧ್ಯನಾ? ಹೀಗಾಗಿ ಅವರ ತವರು ನೆಲದಲ್ಲಿ ಆ ಪ್ರಾಣಿಗಳ ಉತ್ಸವ ಇವತ್ತು ನಡೀತಾ ಇದೆ ಅಂದರೆ ನಾವು ಹೆಮ್ಮೆ ಪಡಬೇಕು ಮತ್ತು ಅದನ್ನು ನಾವು ಸ್ವಾಗತಿಸಬೇಕು. ಆಮೇಲೆ ಹಿಂದೆ ಕೆಲವು ಪರಂಪರೆಗಳು ಏನಿದ್ವೋ ಅದನ್ನು ಮತ್ತೆ ಮರುಚಾಲನೆಗೆ ತರಬೇಕು. ಈಗ ಉದಾಹರಣೆಗೆ ನಮ್ಮ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಇರೋ ರೀತಿಯಲ್ಲಿ ಕಂದುಕ ಕ್ರೀಡೆ ಅಂತೇಳಿ, ರಾಷ್ಟ್ರಕೂಟರ ಕಾಲದಲ್ಲಿ ಕಂದುಕ ಕ್ರೀಡೆ ಅಂದರೆ ಕುದುರೆ ಮೇಲೆ ಪೋಲೋ ಆಟ ಆಡ್ತಾರಲ್ಲ, ಅದು ನಮ್ಮದು. ಅದನ್ನು ವಿದೇಶಿಯರು ಈಗ ಅದನ್ನು ತೊಗೊಂಡ್ಬಿಟ್ಟು ಅದು ನಮ್ಮದೇ ಅಲ್ಲ ಅವ್ರದ್ದೇ ಅನ್ನೋ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಚೆಸ್ಸು, ಸಾಕ್ಷಾತ್ ಪಾರ್ವತಿ ಪರಮೇಶ್ವರರು ಆಡ್ತಿದ್ದಂಥ ಚೆಸ್ ಆಟವನ್ನು ಪಗಡೆ ಆಟ ಅಂತ ಹೇಳ್ತಾರೆ, ಅದನ್ನು ಬೇರೆ ಬೇರೆ ರೂಪದಲ್ಲಿ ಕರೀತಾರೆ. ಆ ಕ್ರೀಡೆಯನ್ನು ವಿದೇಶಿಯರು ತಮ್ಮದಾಗಿ ಮಾಡ್ಕೊಂಡಿದ್ದಾರೆ. ಅಂದರೆ ನಮ್ಮ ಹಳೆಯ ಪರಂಪರೆಯನ್ನು ನಾವು ಮರಿತಾ ಹೋದರೆ ಅದನ್ನು ವಿದೇಶಿಯರು ತೊಗೊಂಡು ಅವರ ಹಕ್ಕುಗಾರಿಕೆಯನ್ನು, ಅವರು ಪೇಟೆಂಟ್ಗಳನ್ನು ಪಡ್ಕೊಳ್ತಾರೆ. ನಮ್ಮ ಇದನ್ನೆಲ್ಲವನ್ನು ನಾವು ಈ ರೀತಿ ಪ್ರಯೋಗ ಮಾಡ್ತಾ ಹೋದರೆ, ಪರಿಚಯ ಮಾಡ್ತಾ ಹೋದರೆ ನಮ್ಮ ಹಿಂದಿನ ವೈಭವದ ಕ್ರೀಡೆಗಳು ಹೇಗಿತ್ತು, ವೈಭವದ ಆಟ
ಹೇಗಿತ್ತು, ವೈಭವದ ನಮ್ಮ ಸಾಂಸ್ಕೃತಿಕ ಪರಂಪರೆ ಹೇಗಿತ್ತು, ಅದನ್ನೆಲ್ಲವನ್ನು ಹೇಳ್ಬೋದು. ಈ ದೃಷ್ಟಿಯಲ್ಲಿ ಮಂಗಳೂರಿನಲ್ಲಿ ನಡೀತಿರುವಂಥ ಕಂಬಳ ಬೇರೆ ಇನ್ಯಾವುದೋ ವಿದೇಶದ ಒಂದು ಆಟ ಅಲ್ಲ, ಅದು ಕರ್ನಾಟಕ ಒಂದು ಭಾಗದ ಆಟವೇ ಆಗಿರೋದ್ರಿಂದ ಮೈಸೂರಿಗೆ ಅದರಿಂದ ಹೇಳಿ ಮಾಡಿಸ್ದಂಗೆ. ಯಾಕೆಂದರೆ ಮೈಸೂರಿನಲ್ಲಿ ನಾವು ಎತ್ತುಗಳದು ಎಮ್ಮೆಗಳದು ಉತ್ಸವವನ್ನು ಮಾಡಿದೆ, ಬೇರೆ ಇನ್ನೇನೇ ಮಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಅಲ್ಲಿನ ಮೂಲ ಜೀವಿಗಳು, ಮೂಲ ನಿವಾಸಿಗಳು ಬೇರೆ, ಮೂಲ ಜೀವಿಗಳು ಬೇರೆ. ಈ ಮೂಲ ಎಮ್ಮೆ ಮಹಿಷ ಅಂತ ನಾವೇನು ಕರಿತೀವಿ, ಎತ್ತುಗಳು ಹಸುಗಳು, ಈ ಪ್ರಾಣಿ ಸಂಕುಲ ಏನಿದೆ, ಮೂಲ ನಿವಾಸಿಗಳವರು, ಮೂಲ ಜೀವ ಜಂತುಗಳು, ಅವುಗಳ ಉತ್ಸವವನ್ನು ನಾವು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಕಂಬಳದಲ್ಲಿ ಹಿಂಸೆ ಏನಾದರೂ ಇದ್ದರೆ ಅದನ್ನು ವಿರೋಧಿಸೋಣ. ಕಂಬಳದಿಂದ ಪರಿಸರ ನಾಶ ಆಗುತ್ತೆ ಅಂತ ಯಾರು ಕೆಲವರು ಹೇಳಿದ್ರೆ ಅದನ್ನು ವಿರೋಧಿಸೋಣ. ಮತ್ತು ಕಂಬಳದಲ್ಲಿ ಕೆಲವರು ಭಾಗವಹಿಸೋರಿಗೆ ಸರಿಯಾಗಿ ಸರ್ಕಾರ ನೋಡ್ಕೊಳ್ತಾ ಇಲ್ಲ ಅಂದರೆ ಅದು ಆಡಳಿತಾತ್ಮಕ ಲೋಪ ಆಗುತ್ತೆ. ಹಾಗನ್ಬಿಟ್ಟು ನಾವು ಕಂಬಳವನ್ನು ವಿರೋಧಿಸೋದು ತಪ್ಪಾಗುತ್ತೆ. ನಾಳೆ ಬೀದರಿನ ಯಾವುದೋ ಒಂದು ಸಂಪ್ರದಾಯವನ್ನು ನೀವು ಅಳವಡಿಸ್ಕೊಳ್ಳಿ ಅಂತ ಜನ ಕೇಳಿದಾಗ ನಾವು ಅದೇ ಸಮಸ್ಯೆ ಇರೋದು. ಈಗ ಇವತ್ತು ಕಂಬಳವನ್ನ ಆಯೋಜನೆ ಮಾಡಿದ್ರು, ಅದಕ್ಕೂ ಕೂಡ ಸಿದ್ಧತೆಗಳು ಬಹಳ ಬೇಕು ಅನ್ನುವಂಥದ್ದು. ಈಗ ನಾಳೆ ಇನ್ನೊಂದು ಜಿಲ್ಲೆಯವರು ಬರ್ತಾರೆ, ನಮ್ಮ ಕ್ರೀಡೆಯನ್ನ ಮಾಡಿ ಅಂತ ಹೇಳ್ತಾರೆ. ಆಗ ಸಾಧ್ಯನಾ ಇದೆಲ್ಲ ಅಂತ? ಅಲ್ಲ, ಸಾಧ್ಯ ಮಾಡಬೇಕು. ಈಗ ಒಲಿಂಪಿಕ್ಸಲ್ಲಿ ಪ್ರಾರಂಭದಲ್ಲಿ ಎಷ್ಟು ಇದು ಕ್ರೀಡೆಗಳಿದ್ವು, ಕೊನೆಗೆ ನಾವೆಲ್ಲ ಒತ್ತಾಯ ಮಾಡಿ, ಅಂದರೆ ಏಷ್ಯಾದವರೆಲ್ಲ ಒತ್ತಾಯ ಮಾಡಿ ಕಬಡ್ಡಿ ಸೇರಿಸ್ಲಿಲ್ವಾ? ಹೀಗೆ ಅದು ಸೇರ್ತಾ ಹೋಗಬೇಕು. ಇದು ಬೆಳವಣಿಗಾತ್ಮಕವಾದಂಥ ವಿಚಾರ ಇದು. ಆಮೇಲೆ ಒಂದೊಂದು ಜಿಲ್ಲೆಯವ್ರಿಗೂ ಹಕ್ಕಿದೆ. ಈಗ ನಾವು ಡೆಲ್ಲಿನಲ್ಲಿ ನಡೆಯುವಂಥ ರಿಪಬ್ಲಿಕನ್ ಡೇ ಪೆರೇಡ್ನಲ್ಲಿ ನಮ್ಮ ಕರ್ನಾಟಕದ ಸ್ತಬ್ಧಚಿತ್ರ ಹಾಕಿ ಅಂತೀವಿ, ನಮ್ಮ ಸಂಪ್ರದಾಯವನ್ನು ನಾವು ಅಲ್ಲಿ ಕೇಳಲ್ವಾ? ಅದೇ ರೀತಿ ಎಲ್ಲ ರಾಜ್ಯದವರು ಕೇಳ್ತಾರೆ. ಅದನ್ನು ಒಂದು ರಾಜ್ಯ ಸರ್ಕಾರ ಅದನ್ನು ನಿರ್ವಹಣೆ ಮಾಡಬೇಕಾಗುತ್ತೆ, ಯಾರಿಗೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಅವ್ರುಗಳು ಹೇಳೋದಾದರೂ ಯಾವುದೋ ಅವರ ನಾಡಿನಲ್ಲಿ ಪಾರಂಪರಿಕವಾಗಿ ನಡ್ಕೊಂಬಂದಿರೋವಂಥ ಸಂಪ್ರದಾಯದ ಕ್ರೀಡೆಗಳು ಅಥವಾ ಸಂಪ್ರದಾಯದ ಆಚರಣೆಗಳನ್ನು ಹೇಳ್ತಾರೆ. ಅದನ್ನು ರಾಜ್ಯ ಸರ್ಕಾರ ನಿರಾಕರಿಸೋದಕ್ಕೆ ಬರೋದಿಲ್ಲ. ಹೀಗಾಗಿ ದಕ್ಷಿಣ ಕರ್ನಾಟಕದ ಕಂಬಳ ಅಂತ ಇವತ್ತು ಅದು ದಕ್ಷಿಣ ಕರ್ನಾಟಕಕ್ಕೆ ಸೀಮಿತ ಆಗಿರ್ಬೋದು. ಒಂದಾನೊಂದು ಕಾಲದಲ್ಲಿ ಕಂಬಳ ಎಲ್ಲ ಕಡೆನೂ ಇತ್ತು. ಇವತ್ತಿಗೂ ಕೂಡ ನಾವು ನೋಡ್ತೀವಿ ಉತ್ತರ ಕರ್ನಾಟಕದಲ್ಲಿ ಎತ್ತಿನ ಗಾಡಿಗಳನ್ನ ಓಡಿಸುವಂಥ. ಮೈಸೂರಲ್ಲಿ ಏನಾದರೂ ಆ ರೀತಿ ಉಲ್ಲೇಖಗಳಿದಾವ ಇತಿಹಾಸದಲ್ಲಿ? ಕಂಬಳ ನಡೀತಾ ಈ ರೀತಿಯ ಒಂದು ವ್ಯವಸ್ಥಿತವಾದಂಥ ಕಂಬಳ ನಡೀತಾ ಇರಲಿಲ್ಲ. ಆದರೆ ಕೋಣಗಳ ಓಟ, ಎತ್ತುಗಳ ಓಟ ಇವತ್ತಿಗೂ ಅಲ್ಲಿ ನಡೆಯುತ್ತೆ. ಇವತ್ತಿಗೂ ನಮ್ಮ ತಲಕಾಡಿಗೆ ನೀವು ಬಂದರೆ ಓಡಾಡೋ ಬಂಡಿ ಅಂತ ನಾವು ಹೇಳ್ತೀವಿ. ಈಗ ಬಲಿಷ್ಠವಾದಂಥ ಎತ್ತುಗಳನ್ನ ಕಟ್ಬಿಟ್ಟು ಒಂದು 2 ಕಿಲೋಮೀಟರ್ ದೂರದಲ್ಲಿ ಬಂಡಿಯನ್ನು ನಾವು ಓಡಿಸ್ತೀವಿ. ಮೂಗೂರಲ್ಲಿದೆ, ನಮ್ಮ ಎಲ್ಲಿ ನಂಜನಗೂಡು ತಾಲೂಕು, ಮೈಸೂರಿನ ಗ್ರಾಮೀಣ ಪ್ರದೇಶಗಳಲ್ಲಿ ಹಲವಾರು ಕಡೆ ಇವತ್ತು ಎತ್ತಿನ ಬಂಡಿ ಉತ್ಸವ ಅಂತ ಹೇಳ್ತೀವಿ. ಕಂಬಳ ಅಂದರೆ ಖುದ್ದು ಒಡೆಯರೇ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದಾಗ ಏನು ಹೇಳ್ತೀರಾ? ಅಲ್ಲ, ಅವರು ಯಾವ ಅರ್ಥದಲ್ಲಿ ವಿರೋಧಿಸಿದ್ರೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ಈಗ ಅವರು ರಾಜಕೀಯದಲ್ಲಿ ಇರೋದ್ರಿಂದ ಅವರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಅವರ ನಿಲುವು ಏನಿರುತ್ತೆ ಅದರ ಪ್ರಕಾರ ಹೇಳಬೇಕಾಗುತ್ತೆ. ಆಮೇಲೆ ಅವರು ಒಬ್ಬ MP ಆಗಿ ಅದನ್ನು ವಿರೋಧಿಸೋದ್ರಲ್ಲಿ ತಪ್ಪಿದೆ. ಯಾಕೆಂದರೆ ಮೈಸೂರಿನಲ್ಲಿ ದಕ್ಷಿಣ ಕನ್ನಡದ ಜನರು ಅವ್ರಿಗೆ ಓಟ್ ಹಾಕಿರ್ತಾರೆ, ಅವರ ಆಶಯವನ್ನು ಈಡೇರಿಸಬೇಕಾಗುತ್ತೆ. ಆಮೇಲೆ ಅದು ಕರ್ನಾಟಕದ ಒಂದು ಭಾಗವೇ ಆಗಿರೋದ್ರಿಂದ ಅದು ಬೇಡ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅದರಿಂದ ಏನಾದರೂ ಲೋಪದೋಷಗಳಿದ್ದರೆ, ತಪ್ಪುಗಳಿದ್ರೆ ಅದನ್ನು ಸರಿಪಡಿಸಿ ಅಂತ ಹೇಳ್ಬೋದೇ ವಿನಃ ಆ ಕ್ರೀಡೆನೇ ಬೇಡ ಅಂತ ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಇದಿಷ್ಟು ತಲಕಾಡು ಚಿಕ್ಕರಂಗೇಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಪವಿತ್ರ ಕಟ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.